ನಮಸ್ಕಾರ ಎಲ್ರಿಗೂ. ಹೋಪ್ ಯು ಆರ್ ಡೂಯಿಂಗ್ ಫೈನ್. ಗುಂಡು ಪಲಾವ್ ಸ್ಟೈಲ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನೋಡಿ, ಫಸ್ಟಿಗೆ ಪುದೀನ ವಾಶ್ ಮಾಡ್ಕೊಂಡಿದ್ದೀವಿ, ಮತ್ತೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಈರುಳ್ಳಿ. ಗ್ಯಾಸ್ ಹಚ್ಚಿಸಿ ಫಸ್ಟ್ ಒಂದು ತಪ್ಪಲೆ ಇಕ್ಕಿ ಅದು ಸ್ವಲ್ಪ ಆಯಿಲ್ ಹಾಕಿ, ಮೆಣಸಿನ್ಕಾಯಿ ಹಾಕಿ ಅದು ತಟ್ಟೆ ಮುಚ್ಚಿಬಿಡಿ. ಆಮೇಲೆ ಆನಿಯನ್ ಹಾಕಿ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಫ್ಟಾಗಿ ಆಗಬೇಕದು. ನೋಡಿ, ಇವಾಗ ಕರೆಕ್ಟಾಗಿ ಸಾಫ್ಟ್ ಆಗಿದೆ. ಆಮೇಲೆ ಗ್ಯಾಸ್ ಆಫ್ ಮಾಡ್ಕೊಂಬಿಡಿ. ಇವಾಗ 1-2 ಪಾವ್ ಅಕ್ಕಿ ತಗೊಂಡಿದ್ದೀನಿ, ಒಂದು ಬಾಸುಮತಿ, ಒಂದು ನಾರ್ಮಲ್ ರೈಸ್. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಶುಂಠಿ, ಬೆಳ್ಳುಳ್ಳಿ, ಅರಿಶಿನ, ಉಪ್ಪು, ಧನಿಯಾ ಪುಡಿ, ಸೋಂಪು, ಚಕ್ಕೆ, ಲವಂಗ, ಅನಾನಸ್ ಹೂವು, ಸ್ವಲ್ಪ ಮೆಣಸು, ಏಲಕ್ಕಿ ಇದಿಷ್ಟು ಹಾಕಿ ಗ್ರೈಂಡ್ ಮಾಡ್ಕೊಬೇಕು. ಗಸಗಸೆ ಇದಿಷ್ಟು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನೈಸ್ ಆಗಿದೆ. ಇವಾಗ ಅದು ಹುರ್ಕೊಂಡಿರೋದೆಲ್ಲ ಮಸಾಲೆ, ಇದು ಪುದೀನ ಎಲ್ಲ ಹಾಕ್ಬಿಟ್ಟು ಅದು ಗ್ರೈಂಡ್ ಮಾಡ್ಕೊಳ್ಳೋಣ. ಫುಲ್ ನೈಸ್ ಆಗಬೇಕು. ನೈಸ್ ಆದಮೇಲೆ ಒಂದು ತಪ್ಪಲೆನಲ್ಲಿ ಆಯಿಲ್ ಹಾಕ್ಕೊಂಡು ನೋಡಿ, ಪಲಾವ್ ಎಲೆ ಎತ್ಕೊಂಡಿದ್ದೀವಿ. ಪಲಾವ್ ಎಲೆ ಹಾಕಿ ಆನಿಯನ್ ಹಾಕ್ಬೇಕು. ಇವಾಗ ಸಣ್ಣಗೆ ಹೆಚ್ಕೊಂಡಿರೋ ಆನಿಯನ್ನು ಅದು ಚೆನ್ನಾಗಿ ಫ್ರೈ ಆದಮೇಲೆ ಗೋಲ್ಡನ್ ಬ್ರೌನ್ ಆಗಬೇಕು. ಗೋಲ್ಡನ್ ಬ್ರೌನ್ ಆದಮೇಲೆ ಅದು ಮಸಾಲೆ ಎಲ್ಲ ರುಬ್ಕೊಂಡಿದ್ದೀವಲ್ಲ ಅದೆಲ್ಲ ಹಾಕಬೇಕು. ಅದು ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಇವಾಗ ಚಿಕನ್ ತಗೊಂಡಿದ್ದೀವಿ, ಚಿಕನ್ನ ಹಾಕ್ಕೊಂಡು ಫ್ರೈ ಮಾಡೋಣ. ಇದೇ ಮೇಯ್ನು. ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಯಿಲ್ ಬಿಟ್ಟಾಯಿತು. ವಾರ್ಮ್ ವಾಟರ್ ಹಾಕೊಂಡಿದ್ದೀವಿ. ರೈಸ್ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ ಹಾಕಿದ್ಮೇಲೆ ನೋಡಿ, ನೆಕ್ಸ್ಟು ಅದು ಸ್ವಲ್ಪ 10 ನಿಮಿಷ ಆದಮೇಲೆ ಫುಲ್ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು ತಿರ್ಗಾ ತಟ್ಟೆ ಮುಚ್ಚಿಬಿಡೋಣ. ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. 10 ನಿಮಿಷ ಆದಮೇಲೆ ನೋಡಿ ಹೇಗೆ ಹಬೆ ಬರ್ತಾ ಇದೆ. ತಟ್ಟೆ ಇಕ್ಬಿಡಿ ಕೆಳಗಡೆ ದಮ್ ಕಟ್ಟಕ್ಕೆ. ನೋಡಿ, 10 ನಿಮಿಷ ಆಯಿತು. ಮತ್ತೆ ನೋಡಿ, ಗುಂಡು ಪಲಾವ್ ಬಿರಿಯಾನಿ ರೆಡಿ. ಹೇಗಿದೆ ಫ್ರೆಂಡ್ಸ್? ಧನ್ಯವಾದಗಳು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡಕ್ ಮರಿಬೇಡಿ.